ಓಕೆ, ಜೋರಾದ ಚಪ್ಪಾಳೆ ಬರಲಿ. ಇವತ್ತಿನ ಕಾರ್ಯಕ್ರಮ ಅಂಡ್ ಕೇಶವ್ ಗುರು ಫೌಂಡೇಶನ್ ಚಪ್ಪಾಳೆ ಬರ್ತಬೇಕು ಸಭೆಗಳೇ. Honorable guests to this event. ಅದ್ಭುತವಾದ ಅದ್ಧೂರಿಯಾಗಿ ಜರುಗಿದ ಹುಬ್ಬಳ್ಳಿ ಸ್ಟಾರ್ ಸಿಂಗರ್ ಗ್ರ್ಯಾಂಡ್ ಫಿನಾಲೆ ಕಲಾವಿದರಿಗೆ ಪ್ರೋತ್ಸಾಹಿಸುವ ಕಾರ್ಯವಾಗಲಿ. ಶಾಸಕ ವಿಜಯಾನಂದ ಕಾಶಪ್ಪನವರ ಹುಬ್ಬಳ್ಳಿ ಕಲಾವಿದರಿಗೆ ಉತ್ತರ ಕರ್ನಾಟಕದ ಕೇಂದ್ರ ಬಿಂದುವಾಗಿ ಹುಬ್ಬಳ್ಳಿಯಲ್ಲಿ ಪ್ರೋತ್ಸಾಹಿಸುವ ಕಾರ್ಯವಾಗಬೇಕು. ಪಾಲಕರು ಮಕ್ಕಳಲ್ಲಿ ಇರುವ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸಬೇಕೆಂದು ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ ಹೇಳಿದರು. ಅವರು ಹುಬ್ಬಳ್ಳಿಯ ಕ್ಯೂಬಿಕ್ಸ್ ಹೋಟೆಲ್ನಲ್ಲಿ ರವಿವಾರ ಜರುಗಿದ ಸ್ಕೈಲೈಟ್ ಎಕ್ಸೋರಾ ಮತ್ತು ಕೇಶವ್ ಗುರಂ ಫೌಂಡೇಶನ್ ಪ್ರಸ್ತುತಪಡಿಸುವ ಹುಬ್ಬಳ್ಳಿ ಸ್ಟಾರ್ ಸಿಂಗರ್ ಕರೋಕೆ ಗಾಯನ ಸ್ಪರ್ಧೆ ಸೀಸನ್ 1 ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಲೆಗೆ ಬೆಲೆ ಕಟ್ಟುವುದಕ್ಕೆ ಆಗದು. ಪ್ರತಿಯೊಬ್ಬರಲ್ಲಿ ಕಲೆ ಇರುತ್ತದೆ. ಅದನ್ನು ಪ್ರದರ್ಶನ ಮಾಡಿದರೆ ಮಾತ್ರ ಕಲೆಯನ್ನು ಗುರುತಿಸುವುದಕ್ಕೆ ಸಾಧ್ಯವಾಗುತ್ತದೆ. ಪೂರ್ಣವಿರಾಮ. ಕಲಾವಿದರಿಗೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲುವಾದ ಹುಬ್ಬಳ್ಳಿಯಲ್ಲಿ ಇಂತಹ ಕಾರ್ಯಕ್ರಮ ಆಯೋಜಿಸಿ ವೇದಿಕೆ ಕಲ್ಪಿಸಿರುವುದು ಒಳ್ಳೆಯದು ಎಂದರು. ಉತ್ತರ ಕರ್ನಾಟಕದ ಕಲಾವಿದರು ಸಂಗೀತ, ಜಾನಪದ ಸಾಹಿತ್ಯ, ಭರತನಾಟ್ಯ, ರಂಗಭೂಮಿ ಸೇರಿದಂತೆ ಇನ್ನೂ ಅನೇಕ ರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಚಲನಚಿತ್ರ ನಟರು ಕೂಡ ಇದ್ದಾರೆ. ಅವರಿಗೆ ಪ್ರೋತ್ಸಾಹ ಸಿಗದೆ ಅವರ ಪ್ರತಿಭೆ ಗುರುತಿಸಲು ಕಷ್ಟವಾಗುತ್ತಿತು. ಈ ಕಾರ್ಯವನ್ನು ಸ್ಕೈಲೈಟ್ ಎಕ್ಸೋರಾ ಮತ್ತು ಕೇಶವ್ ಗುರಂ ಫೌಂಡೇಶನ್ ಅವರು ಮಾಡುತ್ತಿರುವುದು ತುಂಬಾ ಹೆಮ್ಮೆಯ ವಿಷಯ. ಇದೇ ರೀತಿ ಕಲಾವಿದರನ್ನು ಬೆಳೆಸುವ ಕಾರ್ಯ ಮುಂದುವರೆಯಲಿ ಎಂದು ಆಶಿಸಿದರು. ವಿಧಾನ ಪರಿಷತ್ ಸದಸ್ಯರಾದ ಪ್ರದೀಪ್ ಶೆಟ್ಟರ್ ಮಾತನಾಡಿ, ಹುಬ್ಬಳ್ಳಿಯಲ್ಲಿ ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡಿ ಕಲಾವಿದರಿಗೆ ಪ್ರೋತ್ಸಾಹಿಸುವ ಕಾರ್ಯ ತುಂಬಾ ಹೆಮ್ಮೆ ತಂದಿದೆ. ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡಿರುವ ವಿನಯ ಸಜ್ಜನರ ಹಾಗೂ ಕೇಶವ್ ಗುರಂ ಅವರಿಗೆ ತುಂಬಾ ಧನ್ಯವಾದಗಳು ಅಂತ ಹೇಳಿದರು. ಕಾಂಗ್ರೆಸ್ನ ನಾಗರಾಜ ಗೌರಿ ಮಾತನಾಡಿ, ಉತ್ತರ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಹುಬ್ಬಳ್ಳಿ ಸಿಂಗರ್ಸ್ ಎಂಬ ಕಾರ್ಯಕ್ರಮ ಆಯೋಜನೆ ಮಾಡಿ ಒಳ್ಳೆಯ ಅವಕಾಶ ಒದಗಿಸಿದ್ದಾರೆ. ದೇಶಾದ್ಯಂತ ಇದರಲ್ಲಿ ಸುಮಾರು 100 ಜನ ಭಾಗವಹಿಸಿ ತಮ್ಮ ಪ್ರತಿಭೆ ವ್ಯಕ್ತಪಡಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಅತಿ ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡುವ ಮೂಲಕ ದೇಶಕ್ಕೆ ಕಲಾವಿದರನ್ನು ಕೊಡುಗೆ ನೀಡುವ ಕಾರ್ಯವಾಗಲಿ ಎಂದರು. ಕೇಶವ್ ಗುರಂ ಫೌಂಡೇಶನ್ ಸಂಸ್ಥಾಪಕರಾದ ಶಿವು ಗುರಂ ಮಾತನಾಡಿ, ಕೇಶವ ಗುರಂ ಫೌಂಡೇಶನ್ನ ಗುರಿ ಕಲಾವಿದರನ್ನು ತಯಾರಿಸುವುದೇ ಮೊದಲ ಆದ್ಯತೆ. ಯಾವ ಕಲಾವಿದರು ಕೆಳಮಟ್ಟದಲ್ಲಿ ಇದ್ದಾರೋ ಅವರನ್ನು ಬೆಳೆಸುವ ಉದ್ದೇಶ ಹೊಂದಿದೆ ಎಂದರು. ಬಿಜೆಪಿಯ ವಿನಯ ಸಜ್ಜನರ ಮಾತನಾಡಿ, ಸ್ಕೈಲೈಟ್ ಎಕ್ಸೋರಾ ಮತ್ತು ಕೇಶವ್ ಗುರಂ ಫೌಂಡೇಶನ್ ಅವರು ಪ್ರತಿಭೆಗಳನ್ನು ಹುಡುಕಿ ಕಲ್ಲನ್ನು ಮೂರ್ತಿಯನ್ನಾಗಿ ಕೆತ್ತಿ ಕಲಾವಿದರನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಸಂಪೂರ್ಣ ಯಶಸ್ಸು ಕೂಡ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅವರ ಪ್ರಯತ್ನಕ್ಕೆ ಸಂಪೂರ್ಣವಾಗಿ ಯಶಸ್ಸು ಸಿಗಲಿ ಎಂದರು. ಇದೇ ಸಂದರ್ಭದಲ್ಲಿ ಸತೀಶ ಎನ್. ವಹಿ, ಸಂತೋಷ್ ಸೂರ್ಯವಂಶಿ, ನಿಂಗನೌಡ ದೊಡ್ಡಗೌಡರ, ರಘು ವಡ್ಡಿ, ಲಕ್ಷ್ಮಣ ಬಸವ ಅವರಿಗೆ ಸನ್ಮಾನಿಸಲಾಯಿತು. ನಂತರ ಅದ್ಧೂರಿಯಾಗಿ ಹುಬ್ಬಳ್ಳಿ ಸ್ಟಾರ್ ಸಿಂಗರ್ ಕರೋಕೆ ಗಾಯನ ಸ್ಪರ್ಧೆ ಸೀಸನ್ 1 ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ಜರುಗಿತು. ಸಂತೋಷಕುಮಾರ ಕೆ. ಸಿ. ಮಾತನಾಡಿದರು. ಕಮಲಾಕ್ಷಿ ಸಜ್ಜನ, ಮಲ್ಲಪ್ಪ ಶಿರಕೋಳ, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್. ಶಶಿಕುಮಾರ, ಹುಬ್ಬಳ್ಳಿ ಧಾರವಾಡ ಮಹಾಬಗರ ಪಾಲಿಕೆ ಆಯುಕ್ತ ರುದ್ರೇಶ ಘಾಳಿ, ಜಯತೀರ್ಥ ಕಟ್ಟಿ, ಹುಡಾ ಮಾಜಿ ಅಧ್ಯಕ್ಷರಾದ ನಾಗೇಶ ಕಲಬುರ್ಗಿ, ಬಸವರಾಜ್ ಕುಂದಗೋಳಮಠ, ಈಶ್ವರಿ ಫೌಂಡೇಶನ್ನ ಸಂಸ್ಥಾಪಕರಾದ ಸಂತೋಷ್ ವೇರ್ಣೆಕರ, ರಮೇಶಕುಮಾರ ಬುರಬರೆ, ಮಹೇಶ ದ್ಯಾವಪ್ಪನರ, ಅಯ್ಯಪ್ಪ ಶಿರಕೋಳ, ಮುರಗೇಶ ಶೆಟ್ಟರ್, ಸಾಗರ ಬೊಮ್ಮನಳ್ಳಿ, ಸಂತೋಷ್ ಕುಮಾರ ಸೇರಿದಂತೆ ಇನ್ನಿತರರು ಇದ್ದರು. ಶ್ರೀ ಬಸವರಾಜ್ ಕುಂದಗೋಳಮಠ ಇವರಿಗೆ ಒಂದಿನ ಸನ್ಮಾನ. ಇವರಿಗೆ ಸನ್ಮಾನ ಮಾಡಲಿಕ್ಕೆ ಚಂದ್ರಕಲ್ಲು ಅವರು ವೇದಿಕೆ ಮೇಲೆ ಬರಬೇಕು. ರಮೇಶ್ ಕುಮಾರ್ ಬುರ್ಬುರಿ ಇವರಿಗೆ, ಇವರಿಗೆ ಸನ್ಮಾನ ಮಾತೇಶ್. ಶ್ರೀ ಮಹೇಶ್ ದ್ಯಾವಪ್ಪನವರು ಅವರಿಗೆ ಬರಬೇಕು. ಹಾಗೂ ಮಹೇಶ್ ಈ ಉತ್ತರ ಕರ್ನಾಟಕದ ಹೆಬ್ಬಾಗಲು ಯಾಕಂತ ಹೇಳ್ತೀವಿ ಅಂದ್ರೆ, ಬಹುತೇಕ ನಮ್ಮ ಕರ್ನಾಟಕ ರಾಜ್ಯದ ಕೇಂದ್ರ ಸ್ಥಾನ ಅದು ಹುಬ್ಬಳ್ಳಿಯಲ್ಲೇ ಇದ್ದಿದ್ರೆ ಸೂಕ್ತ ಆಗ್ತಿತ್ತೇನೋ ಅನ್ನೋದನ್ನು ಕೂಡ ನಾನು ಇಲ್ಲಿ ವ್ಯಕ್ತಪಡಿಸ್ತೇನೆ. ಆದರೂ ತಡವಾದರೂ ಕೂಡ ಇವತ್ತು ಇಲ್ಲಿ ನಮ್ಮ ಕೇಶವ್ ಗುರಂ ಅವರ ಫೌಂಡೇಶನ್ ಮತ್ತು ನಮ್ಮ ಸ್ಕೈಲೈಟ್ ಗ್ರೂಪ್ ಅವರು
ಇಂಥ ಒಂದು ಒಳ್ಳೆಯ ಸಂಗೀತ ಕಲಾವಿದರಿಗೆ, ಅದು ಹಾಡುಗಾರರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದು ನಿಜವಾದ ಅದ್ಭುತ. ಅದಕ್ಕೆ ನಾವು ವೇದಿಕೆ ಪರವಾಗಿ ನಾನು ನಮ್ಮ ಕೇಶವ ಗುರಂ ಅವರಿಗೆ, ಶಿವು ಅವರಿಗೆ ಮತ್ತು ನಮ್ಮ ವಿನಯ್ ಸಜ್ಜನ್ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ನಾವು ಸಲ್ಲಿಸೋದಕ್ಕೆ ಇಷ್ಟಪಡ್ತೇವೆ. ಈಗ ಮುಂದಿನ ಸನ್ಮಾನ ಮಿಸ್ಟರ್ ಸತೀಶ್ NV, ಝೋನಲ್ ಬಿಸಿನೆಸ್ ಮ್ಯಾನೇಜರ್. ಮುಂದಿನ ಸನ್ಮಾನ ಕಾರ್ಯಕ್ರಮ ಮಿಸ್ಟರ್ ಸತೀಶ್ NV, ಝೋನಲ್. ಮುಂದಿನ ಸನ್ಮಾನ Pulling up black windows once you go down. You must be crazy if you think that I'ma slow down. I wanna hear it talking shit, fuck the drama. Keep it coming, I'ma send you to your mama. Mr. Whip, 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 get the guns out. Dropping bodies in the place till the sun's out. Can't fuck with me, so don't even try. Cause when the bullets fly, I'm the last one to die. Send you to your mama. Mr. Whip, quick clip, get the guns out. Dropping bodies in the place till the sun's out. Can't fuck with me, so don't even try. Cause when the bullets fly, I'm the last one to die. Pulling up black windows once you go down. You must be crazy if you think that I'ma slow down. Don't wanna hear it talking shit, fuck the drama. You keep it coming, I'ma send you to your mama. Mr. Whip, quick clip, get the guns out. Dropping bodies in the place till the sun's out. Can't fuck with me, so don't even try. Cause when the bullets fly, I'm the last one to die. ಸ್ಕೈಲೈಟ್ ಎಕ್ಸೋರಾ ಹಾಗೂ ಕೇಶವ್ ಗುರಂ ಫೌಂಡೇಶನ್ ವತಿಯಿಂದ ಹುಬ್ಬಳ್ಳಿ ಸ್ಟಾರ್ ಸಿಂಗರ್ ಕರೋಕೆಯ ಗ್ರ್ಯಾಂಡ್ ಫಿನಾಲೆ ಕಾಂಪಿಟೇಷನ್ ಅನ್ನು ಕ್ಯೂಬಿಕ್ಸ್ ಹೋಟೆಲ್ನಲ್ಲಿ ಆಯೋಜಿಸಲಾಗಿತ್ತು. ಇವತ್ತು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಬಹಳ ಜನ ಸೇರಿ ಯಶಸ್ವಿ ಆಗುವ ಹಾಗೆ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಏನು ನಮ್ಮ ಸ್ಕೈಲೈಟ್ ಹಾಗೂ ಕೇಶವ್ ಗುರಂ ಫೌಂಡೇಶನ್ ಅವರು ಪ್ರತಿಭೆಗಳನ್ನು ಹುಡುಕಿ ರಾ ಇದ್ದವ್ರನ್ನ ಒಂದು ಮೂರ್ತಿ ಕೆತ್ತಾಗೆ ಕೆತ್ತಿ ಒಂದು ಮೂರ್ತಿಯನ್ನು ಮಾಡಲು ಕಲ್ಲನ್ನು ಕೆತ್ತಿ ಮೂರ್ತಿಯನ್ನು ಮಾಡುವ ಒಂದು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಸಂಪೂರ್ಣ ಯಶಸ್ಸು ಸಿಕ್ಕಿದೆ ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ. ಇಷ್ಟೊಂದು ಜನ ಈ ಕಾರ್ಯಕ್ರಮಕ್ಕೆ ಬರ್ತಾರಂತೇಳಿ ನಾವು ಊಹಿಸೇ ಇರಲಿಲ್ಲ. ನಿರೀಕ್ಷೆಗೆ ಮೀರಿ ಜನ ಬಂದು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ನಾನು ತಮ್ಮ ಮುಖಾಂತರ ಎಲ್ಲ ಆಗಮಿಸಿ ಯಶಸ್ವಿಗೊಳಿಸಿದ ಎಲ್ಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಗೆ ಹಾಗೂ ಆಗಮಿಸಿದ ಎಲ್ಲ ಜಿಲ್ಲೆಯ ಜನತೆಗೆ
ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಏನು ಸ್ಕೈಲೈಟ್ ಎಕ್ಸೋರ್ ಹಾಗೂ ಕೇಶವ್ ಗುರಂ ಫೌಂಡೇಶನ್ ಅವರು ಪ್ರಯತ್ನ ಮಾಡ್ತಾರೆ, ಅದು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಯಶಸ್ವಿ ಆಗಲಿ, ಅವ್ರ ಪ್ರಯತ್ನ ಸಫಲವಾಗಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಬಿಜೆಪಿ ಕಾರ್ಯಕರ್ತ ಈ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ವಂಶಸ್ಥರಾದ ವಿನಯ್ ರಾಜ್ಕುಮಾರ್, ಗ್ರಾಮಾಯಣ ಪಿಕ್ಚರದ ನಾಯಕ ನಟ ವಿನಯ್ ರಾಜ್ಕುಮಾರ್ ಅವರು ಆಗಮಿಸಿದ್ರು. ಯುವಕರ ಕಣ್ಮನಿ ವಿಧಾನ ಪರಿಷತ್ ಸದಸ್ಯರಾದ ಪ್ರದೀಪ್ ಶೆಟ್ಟರ್ ಅವರು, ಹುನಗುಂದ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ರಾಷ್ಟ್ರೀಯ ಪಂಚಮಸಾಲಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ವಿಜಯಾನಂದ್ ಕಾಶಪ್ಪನವರವರು, ನಮ್ಮ ಹುಬ್ಬಳ್ಳಿ ಧಾರವಾಡದ ದಕ್ಷ ಪೊಲೀಸ್ ಅಧಿಕಾರಿ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಸರ್ ಅವರು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತರಾದ ಶ್ರೀ ಗಾಳಿ ಸರ್ ಅವರು, ಅದೇ ರೀತಿ ಬೆಲ್ ಬಾಟಮ್ ಚಿತ್ರದ ನಿರ್ಮಾಪಕರಾದ ಸಂತೋಷ್ ಕುಮಾರ್ ಸರ್ ಅವರು ಇವತ್ತು ಆಗಮಿಸಿದ್ರು ವಿಶೇಷ ಅತಿಥಿಯಾಗಿ. ಅದೇ ರೀತಿ ಯುವ ಮುಖಂಡರಾದ ನಾಗರಾಜ್ ಗೌರಿ ಅವರು, ಮಲ್ಲಪ್ಪ ಶಿರ್ಕೋಳ್ ಅವರು, ಸಂತೋಷ್ ಬೆರ್ಣೇಕರ್ ಅವರು, ಇನ್ನೂ ಅನೇಕ ಜನರು ಇವತ್ತು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ರು. ಉತ್ತರ ಕರ್ನಾಟಕದ ಹೆಬ್ಬಾಗಿಲಾದ ಹುಬ್ಬಳ್ಳಿಯಲ್ಲಿ ಕೇಶವ ಫೌಂಡೇಶನ್ ಮತ್ತು ನಮ್ಮ ಸ್ಕೈಲೈಟ್ ಗ್ರೂಪಿನ ಅಡಿಯಲ್ಲಿ ಇವತ್ತು ಒಂದು ಸಿಂಗಿಂಗ್ ಕಾಂಪಿಟಿಷನ್ ಏರ್ಪಡಿಸಿದ್ದಾರೆ. ಇಲ್ಲಿ ನಾನು ಕೂಡ ಅತಿಥಿಯಾಗಿ ಇವತ್ತು ಭಾಗವಹಿಸಿದೆ. ಬಹಳ ಸಂತೋಷ ಆಯಿತು. ಉತ್ತರ ಕರ್ನಾಟಕದಲ್ಲಿರುವಂಥ ಪ್ರತಿಭೆಗಳಿಗೆ ಅನೇಕ ರಂಗದಲ್ಲಿ ಗುರುತಿಸಿಕೊಂಡಿರುವಂಥ ಕಲಾವಿದರಿದ್ದಾರೆ. ಅದು ಸಂಗೀತ ಆಗಿರ್ಬೋದು, ಜಾನಪದ ಸಾಹಿತ್ಯ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ರಂಗಭೂಮಿ ಕಲಾವಿದರಾಗಿರ್ಬೋದು, ಚಲನಚಿತ್ರ ನಟರು ಕೂಡ ಇದ್ದಾರೆ. ಆದರೆ ಅವರಿಗೆ ಪ್ರೋತ್ಸಾಹ ಸಿಗಲಾರ್ದಕ್ಕೆ ಎಲ್ಲೋ ಒಂದು ಕಡೆ ಈ ಉತ್ತರ ಕರ್ನಾಟಕ ಪ್ರತಿಭೆಗಳಿಗೆ ಗುರುತಿಸ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು. ಬಹುತೇಕ ಇವತ್ತು ನಮ್ಮ ಕೇಶವ ಫೌಂಡೇಶನ್ ಮತ್ತು ಸ್ಕೈಲೈಟ್ ಗ್ರೂಪ್ನವರು ಇವತ್ತು ಒಂದು ಅದ್ಭುತವಾದ ಒಂದು ವೇದಿಕೆಯನ್ನು ಅವರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಾನು ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಂಥ ಪ್ರತಿಭೆಗಳನ್ನು ಗುರುತಿಸುವಂಥ ಕೆಲಸ ನಮ್ಮ ಉತ್ತರ ಕರ್ನಾಟಕದಲ್ಲಿ, ಯಾಕಂದರೆ ಇವತ್ತು ಕೇಂದ್ರ ಸ್ಥಾನ ನಮ್ಮ ಹುಬ್ಬಳ್ಳಿ ಆಗಬೇಕಾಗಿತ್ತು. ಆದರೂ ಕೂಡ ಉತ್ತರ ಕರ್ನಾಟಕದ ನಾವು ಎಲ್ಲರೂ ಕೂತ್ಕೊಂಡು ಇಂಥ ಕಲಾವಿದರನ್ನ ಪ್ರತಿಭಾವಂತರನ್ನ ಗುರುತಿಸುವಂಥ ಕೆಲಸ ಮಾಡಿದರೆ ಖಂಡಿತವಾಗಿ ಅವರಿಗೆ ಒಂದು ವೇದಿಕೆ ಸಿಗುತ್ತೆ. ಅವರು ಕೂಡ ಈ ರಾಜ್ಯದಲ್ಲಿ ಒಳ್ಳೆಯ ಪ್ರತಿಭಾವಂತರಾಗಿ ಮಿಂಚೋದಕ್ಕೆ ಅವಕಾಶ ಆಗುತ್ತೆ. ಇಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ನಮ್ಮ ಎಲ್ಲ ತಂಡದವರಿಗೂ ಇವತ್ತು ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ರೀತಿ ಮುಂದೂ ಕೂಡ ಎಲ್ಲರೂ ಕೂಡ ಮುಂದೆ ಬಂದು ಏನು ಈ ರೀತಿ ಸ್ಪಾನ್ಸರ್ ಮಾಡುವಂಥದ್ದಾಗಿರ್ಬೋದು, ಯಾಕಂದರೆ ಅನೇಕ ಜನ ಇಲ್ಲಿ ಸ್ಪಾನ್ಸರ್ ಮಾಡಿದ್ದಾರೆ. ಇಂತಹ ಒಂದು ಪ್ರತಿಭೆಗಳಿಗೆ ಗುರುತಿಸಿ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕು. ಅದರಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ರಾಜಕಾರಣಿಗಳಿಗೂ ವಿನಂತಿ ಮಾಡ್ಕೊತೀನಿ, ಮತ್ತು ಅನೇಕ ದೊಡ್ಡ ಉದ್ದಿಮೆದಾರರಿದ್ದಾರೆ, ಅವರಿಗೂ ಕೂಡ ನಾನು ವಿನಂತಿ ಮಾಡ್ಕೊತೀನಿ. ಇಂಥ ವೇದಿಕೆಗಳನ್ನು ನಮ್ಮ ಉತ್ತರ ಕರ್ನಾಟಕದ ಪ್ರತಿಭಾವಂತರಿಗೆ ಕಲ್ಪಿಸಿಕೊಡುವಂಥ ಕೆಲಸ ನಾವು ಮುಂದಿನ ದಿವಸಗಳಲ್ಲಿ ಮಾಡುವಂಥ ನಿಟ್ಟಿನಲ್ಲಿ ನಾನು ಕೂಡ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಕಲೆ ಅನ್ನೋದೇ ಹಾಗೆ, ಅದು ಕಲೆಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಆ ಕಲೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರುತ್ತೆ. ಅದನ್ನ ಪ್ರದರ್ಶನ ಮಾಡಿದಾಗ ಮಾತ್ರ ಗೊತ್ತಾಗೋದಕ್ಕೆ ಸಾಧ್ಯ. ನಾವು ಕೂಡ ಬಾತ್ರೂಮ್ ಸಿಂಗರು ಇಲ್ಲ ಬೆಡ್ರೂಮ್ ಸಿಂಗರು ಆಗಿರ್ತೀವಿ. ಅದನ್ನೇ ಇವತ್ತು ಒಂದು ಪ್ರಯತ್ನವನ್ನ ಕೂಡ ನಾನು ಈ ವೇದಿಕೆ ಮೇಲೆ ಮಾಡಿದೆ. ಬಹಳ ಸಂತೋಷ ಆಯಿತು. ಯಾಕಂದ್ರೆ ನನಗೂ ಕೂಡ ಅವಕಾಶವನ್ನ ಇವತ್ತು ಕಲ್ಪಿಸಿಕೊಟ್ರು. ನನಗೆ ಬಹಳ ಸಂತೋಷ ಆಯಿತು. ಈ ರೀತಿ ಮುಂದೆ ಕೂಡ ನಡೀಲಿ ಅಂತೇಳಿ ಅವರಿಗೆ ಶುಭಾಶಯಗಳನ್ನು ಕೊಡ್ತೇನೆ. ಅವ್ರಿಗೆ ಧನ್ಯವಾದಗಳು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಸಜ್ಜನರ ಸಹೋದರರು ಮತ್ತು ಗುರಂ ಸಹೋದರರು ಅವರೆಲ್ಲ ಗೆಳೆಯರು ಸೇರಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಹೆಮ್ಮೆ ಬರೋಂಗ ಪ್ರಥಮ ಬಾರಿಗೆ ಏನು ಇದು ಹುಬ್ಬಳ್ಳಿ ಸಿಂಗರ್ಸ್ ಅಂತ ಏನು ಮಾಡಿದಾರ, ಒಂದು ಒಳ್ಳೆ ಅವಕಾಶವನ್ನು ಕೊಡ್ತಾ ಇದಾರ. ನಮ್ಮ ದೇಶಾದ್ಯಂತ ಇದರಲ್ಲಿ ಸುಮಾರು 100 ಜನ ಪಾರ್ಟಿಸಿಪೇಟ್ ಮಾಡ್ಯಾರ. ಇನಾಗ್ರೇಷನ್ ಮಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಆರ್ಗನೈಸರ್ಸ್, ಏನು ಅದರಲ್ಲಿ ನಾಮಿನೇಟ್ ಮಾಡ್ತಾ ಇದ್ರು, ಏನು ಮೆಂಬರ್ಶಿಪ್ ಮಾಡ್ತಾ ಇದ್ರಲ್ಲ, ಅವಾಗ ಅಧಿಕಾರಿಗಳು ಒಳ್ಳೆ ಒಳ್ಳೆ IPS ಅಧಿಕಾರಿಗಳು ಬೇರೆ ಬೇರೆ ಬಹಳಷ್ಟು ಜನ ಇದ್ರ ಬರ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಈಗ ಮುಂದೆ ಬರೋ ದಿವಸದಾಗ ಈಗ ಶಾಸಕರು ಹೇಳ್ದಂಗ ಈ ಉತ್ತರ ಕರ್ನಾಟಕಕ್ಕ ಒಂದು ದೊಡ್ಡ ಇದೊಂದು ಮಾರ್ಗದರ್ಶನ ಆಗ್ಬೇಕು.
ನಿಜವಾಗ್ಲೂ ಹಗಲೆಲ್ಲ ಹೇಳ್ತಾ ಶಾಸಕರು ಅದೇ ಹೇಳ್ತಾ ಇದ್ರು, ಎಲ್ಲಾ ಬೆಂಗಳೂರು ಕಡೆನ ಆಗ್ತಾವ, ನಮ್ಮ ಹುಬ್ಬಳ್ಳಿಯಾಗ ಈ ಉತ್ತರ ಕರ್ನಾಟಕದಾಗ ಮಾಡ್ಲಿ ಅಂತಂದು ನಮ್ಮ ಶಾಸಕರು ಇಷ್ಟು ಬಿಡುವು ಇಟ್ಕೊಂಡು ಬಂದು ನಮ್ಗೆಲ್ಲಾ ಯುವಕರಿಗೆ ಒಂದು ಹುಮ್ಮಸ್ ಕೊಡುವಂತ ಕೆಲಸ ಮಾಡ್ತಾ ಇದಾರ. ನಾವು ಯಾವತ್ತೂ ಶಾಸಕರ ಜೊತೆಗಿದ್ದೇವೆ. ಶಾಸಕರು ಕೂಡ ಈ ಕಾರ್ಯಕ್ರಮ ನಮಗೆ ಯಾವತ್ತು ಯುವಕರನ್ನು ಸಂಘಟನೆ ಮಾಡಿ ಎಲ್ಲಾ ನಮ್ಮ ಲಿಂಗಾಯತ ಸಮಾಜದವರು ಇರ್ಬೋದು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಾರ. ವಿಶ್ ಆಲ್ ದಿ ಬೆಸ್ಟ್ ಹೇಳ್ತಾ ಬರೋ ದಿವಸದಾಗ ಮುಂದಿನ ವರ್ಷ ಇದೇ ಕಾರ್ಯಕ್ರಮ ಶಾಸಕರು ಹೇಳ್ತಾ ಇದ್ರು ದೊಡ್ಡದು ಮಾಡ್ರಿ ಇದನ್ನ ಅಂತಂದು ನೆಹರು ಮೈದಾನದಾಗ ಮಾಡುವಂಗ ಎಲ್ಲರೂ ಅವ್ರಿಗೆ ಉತ್ತೇಜನ ಕೊಡ್ತೀವಿ ಅಂತ ಸಂದರ್ಭದಾಗ ಹೇಳ್ತೀವಿ. ನಾವು ಇನ್ನೇನು ಹಾಡಿಲ್ಲ, ಶಾಸಕರು ಪಾಳೆ ಬಂದಿತ್ತು, ಆಮೇಲೆ ನಮ್ಮ ಪಾಳೆ ಬಂದ್ರು